ನಿಮ್ಮ ಇಲಾಖೆ ಒಳಗೆ ಇಷ್ಟು ದೊಡ್ಡ ಸಮಸ್ಯೆ ಇದ್ಕೊಂಡು ನೀವು ಸಮಾಜದಲ್ಲಿ ಮಕ್ಕಳಿಗೆ ಕನ್ನಡ ಶಾಲೆಯಲ್ಲಿ ಬನ್ನಿ, ಸರ್ಕಾರಿ ಶಾಲೆ ಬನ್ನಿ ಅಂತ ಯಾವ ಆಧಾರದಲ್ಲಿ, ಯಾವ ನೈತಿಕತೆಯಿಂದ ನೀವು ಜನರಿಗೆ ಹೇಳ್ತೀರಿ, ಭಾಷಣ ಮಾಡ್ತೀರಿ ಬಂದಂತ? ಕನ್ನಡ ಶಾಲೆಗೆ ಚಪ್ಪಾಳೆ, ಮುಗ್ಧ ಮನವನ್ನು ಅರಳಿಸುವ ಗುರುವಿಗೆ ನಮ್ಮಯ ಚಪ್ಪಾಳೆ, ಸತ್ಯ ಧರ್ಮದ ಸಾರವನ್ನು ತಿಳಿಸುವ ಶಾಲೆಗೆ ಚಪ್ಪಾಳೆ, ಭೇದವೆಣಿಸದೆ ಸ್ವಾಗತ ಕೋರುವ ಸರ್ಕಾರಿ ಶಾಲೆಗೆ ಚಪ್ಪಾಳೆ, ಚಪ್ಪಾಳೆ 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 ಚಪ್ಪಾಳೆ. ಒಂದು ವೇಳೆ ನನ್ನ ತಲೆಮಾರಿನವರು, ಅದ್ರ ಜೊತೆಗೆ ನನ್ನ ಹಿಂದಿನ ತಲೆಮಾರಿನವರು, ನಾವೆಲ್ಲರೂ ಕೂಡ ಹೆಚ್ಚಿನವರು ಕಲ್ತದ್ದಲ್ಲಿ ಅಂತ ಕೇಳಿದ್ರೆ ಸರ್ಕಾರಿ ಶಾಲೆಗಳಲ್ಲಿ. ಸರ್ಕಾರಿ ಶಾಲೆ, ಅದು ಕೂಡ ಸರ್ಕಾರಿ ಕನ್ನಡ ಶಾಲೆ, ಇದರ ಬಗ್ಗೆ ಎಲ್ರಿಗೂ ಕೂಡ, ನಮಗೆಲ್ಲರೂ ಕೂಡ ಬಹಳಷ್ಟು ಅಭಿಮಾನ. ಈಗ ನಾನಿವತ್ತು ಹೆಬ್ರಿ ತಾಲೂಕಿನ ಗಡಿ ಭಾಗದ, ಅದು ಕೂಡ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರೋ ಒಂದು ಶಾಲೆಯ ಒಂದು ದುರಂತ ಕಥೆ ಅಂತ ನಮಗೆ ಹೇಳಲಿಕ್ಕೆ ಹೊರಟೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೋಮೇಶ್ವರಪೇಟೆ, ಇದು ಸುಮಾರು 123 ವರ್ಷಗಳ ಇತಿಹಾಸ ಇರುವಂತಹ ಶಾಲೆ, ಶತಮಾನೋತ್ಸವವನ್ನು ಕೂಡ ಕಂಡಂತ ಶಾಲೆ ಇದು. ಆದ್ರೆ ಈ ಶಾಲೆಯಲ್ಲಿ ಬಹಳಷ್ಟು ಮಂದಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ಮಾಡಿದ್ದಾರೆ. ಸುಮಾರು 300-400 ಜನರಿಗೆ ವಿದ್ಯಾಭ್ಯಾಸ ಮಾಡಿದಂತ ಶಾಲೆ ಇದು. ಆದ್ರೆ ಕ್ರಮೇಣ ಕಡಿಮೆ ಆಗ್ತಾ ಯಾಕೆ ಬಂತು ಕೇಳಿದ್ರೆ, ಜನರ ಒಲವು ಒಂದು ಖಾಸಗಿ ಶಾಲೆ ಎತ್ತಾಯ್ತು, ಮತ್ತೆ ಸರ್ಕಾರದ ನಿರ್ಲಕ್ಷ್ಯವೂ ಕೂಡ ಕಾರಣ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಸರಿಯಾದ ಶಿಕ್ಷಕರನ್ನ ಈ ಶಾಲೆಗಳಿಗೆ ಕೊಡ್ತಾ ಇಲ್ಲ. ಮಕ್ಕಳ ಸಂಖ್ಯೆ ಅನುಗುಣವಾಗಿ ಶಿಕ್ಷಕರನ್ನ ಕೊಡ್ತೇವೆ ಅಂತ ಹೇಳಿ ಕೊಡ್ತಾ ಇಲ್ಲ. ಹಾಗಾಗಿ ಜನರು ಖಾಸಗಿ ಶಾಲೆ ಎತ್ತ ಮಕ್ಕಳನ್ನ ಕಳಿಸಲಿಕ್ಕೋಸ್ಕರ ಈ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ. ಒಂದು ಇನ್ನೊಂದು ಅಂತ ಕೇಳಿದ್ರೆ, ನಮ್ಗೀಗ ಅಗತ್ಯವಾಗಿ ನಮ್ಮ ಶಾಲೆಗೆ ಶಿಕ್ಷಕರ ಕೊರತೆ ಆಗಿದೆ. ಈಗ 3 ಜನ ಅತಿಥಿ ಶಿಕ್ಷಕರಿದ್ದಾರೆ, ಅವ್ರಿಗೆ ಏನು ಕೂಡ ಜ್ಞಾನ ಇಲ್ಲ. ಯಾಕಂದ್ರೆ ಹೊಸದಾಗಿ ಅವರು ಅಪಾಯಿಂಟ್ ಆಗಿದ್ದಾರೆ, ಅವ್ರಿಗೆ ಅನುಭವ ಇದ್ರೆ ಆಗ್ತಿತ್ತು, ಅನುಭವ ಕೂಡ ಕೊರತೆ ಇದೆ ಅವರಿಗೆ. ಆದ್ರಿಂದ ನಾವು ಅತಿ ಶೀಘ್ರದಲ್ಲಿ ಸರ್ಕಾರವನ್ನು ಒತ್ತಾಯ ಮಾಡುದು, ಶಿಕ್ಷಣ ಇಲಾಖೆಯನ್ನು ಒತ್ತಾಯ ಮಾಡುದು ಅಂತ ಕೇಳಿದ್ರೆ, ನಮ್ಗೆ ಏನು ಇಲ್ಲಿ ಶಿಕ್ಷಕರು 4 ಶಿಕ್ಷಕರನ್ನ ನಮ್ಮ ಇಲಾಖೆ ಕೊಡ್ಬೇಕು ನಮ್ಗೆ ಶಾಲೆಗೆ. ಆದ್ರೆ 1 ಶಿಕ್ಷಕರು ಇಲ್ಲ. ಹಾಗಾಗಿ ಅದ್ರ 4 ಕನಿಷ್ಠ 2 ಆದ್ರೂ ನೀವು ಅಗತ್ಯವಾಗಿ ಆದಷ್ಟು ಶೀಘ್ರವಾಗಿ ಪೂರೈಸಬೇಕು ಅಂತ ಕೇಳಿ ನಾವು ಒತ್ತಾಯ ಮಾಡಿ ನಿನ್ನೆ ಪ್ರತಿಭಟನೆಯನ್ನು ಕೂಡ ಮಾಡಿದ್ದೇವೆ. ಅದು ಸಾಂಕೇತಿಕವಾದ ಪ್ರತಿಭಟನೆ ಮಾಡಿದ್ದೇವೆ. ಬೇಗ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ, ನಿಮ್ಗೆ ಇಲ್ಲಿ ಒಂದು ಶಿಕ್ಷಕರನ್ನ ಕಳಿಸ್ತೇವೆ ವಾರದಲ್ಲಿ 3 ದಿವಸ ಅಂತ ಹೇಳಿದ್ದಾರೆ. ಆದ್ರೆ ಅದು ನಮ್ಗೆ ಸಮಾಧಾನಕರ ಅಲ್ಲ. ಅದು ಕೇವಲ 2 ತಿಂಗಳೊಂದು ಇದಕ್ಕೆ ಮಾತ್ರ ನಾವು ಒಪ್ಪಿದ್ದೇವೆ. ಆದ್ರೆ ನೀವು ಅದನ್ನ ಪೂರೈಸದೇ ಇದ್ರೆ ನಾವು ಕಠಿಣವಾದ ನಿರ್ಧಾರವನ್ನು ತೆಗೆದುಕೊಂಡು ಒಂದೇ ನಾವು ಮಕ್ಕಳನ್ನ ಇಲ್ಲಿ ಕಳಿಸದೇ ಇರಬಹುದು, ಅಥವಾ ನಾವು ಪ್ರತಿಭಟನೆಯಿಂದ ಮಾಡುವ ಹಾದಿಯನ್ನು ತಿಳಿಬೇಕಾಗ್ತದೆ ಅಂತ ನಾವು ನಿಮಗೆ ಈ ಮೂಲಕ ತಿಳಿಸಿ ಬಯಸ್ತೇವೆ. ಇದು ಸೋಮೇಶ್ವರಪೇಟೆ ಅಂದ್ರೆ ಹೆಬ್ರಿ ತಾಲೂಕಿನ ಸೋಮೇಶ್ವರಪೇಟೆಯಲ್ಲಿರುವ ಸುಮಾರು 123 ವರ್ಷಗಳ ಹಿಂದಿನ, ಅಂದ್ರೆ ಬ್ರಿಟಿಷರ ಕಾಲದಲ್ಲಿ ಆರಂಭಗೊಂಡಿರೋ ಒಂದು ಶಾಲೆ. ಈ ಶಾಲೆಯಲ್ಲಿ ಇವತ್ತು ಶಿಕ್ಷಕರ ಸಂಖ್ಯೆಯ ಬಗ್ಗೆ ನಾವು ಅವಲೋಕನ ಮಾಡ್ಲಿಕ್ಕೆ ಹೋದ್ರೆ ದೊಡ್ಡ ಝೀರೋ ನಮ್ಮ ಕಣ್ಣ ಮುಂದೆ ಕಾಣ್ತದೆ. ಯಾಕಂದ್ರೆ ಇಲ್ಲಿ ಒಬ್ಬರು ಶಿಕ್ಷಕರು ಇಲ್ಲ. ಸರ್ಕಾರದಿಂದ ನಿಯೋಜಿತ ಮಾಡಬೇಕಾದ್ರೆ ಓರ್ವ ಶಿಕ್ಷಕರು ಇಲ್ಲಿಗೆ ಕಾಯಮಾತಿ ಇಲ್ಲ. ಅದರ ಬದಲಾಗಿ ಯಾರು ಅತಿಥಿ ಶಿಕ್ಷಕರಿದ್ದಾರೆ ಅವರು ಈ ಶಾಲೆಯನ್ನು, ಅದು ಕೂಡ 3 ಮಂದಿ ಈ ಶಾಲೆಯನ್ನು ಮೇಂಟೈನ್ ಮಾಡುವಂತ ಒಂದು ಪರಿಸ್ಥಿತಿ ಇವತ್ತು ನಮಗೆ ಒದಗಿದೆ. ಈ ಶಾಲೆಯಲ್ಲಿ ಈಗಾಗಲೇ ಸುಮಾರು ಕಳೆದ ವರ್ಷಗಳಿಗೆ, ಹಿಂದಿನ ವರ್ಷಗಳಿಗೆ ಹೋಲಿಕೆ ಮಾಡ್ತಾ ಹೋದ್ರೆ ಬಹಳಷ್ಟು ವಿದ್ಯಾರ್ಥಿಗಳಿದ್ರು. ಈಗ ಅದರ ಸಂಖ್ಯೆ ಕಡಿಮೆ ಆಗ್ತಾ ಬಂದು ಸುಮಾರು 31 ವಿದ್ಯಾರ್ಥಿಗಳು ಮಾತ್ರ ಈ ಶಾಲೆಯಲ್ಲಿದ್ದಾರೆ. ಆದ್ರೆ ಶಿಕ್ಷಕರ ಸಂಖ್ಯೆ ಮಾತ್ರ ಶೂನ್ಯ. ಹಾಗಾಗಿ ಇದರ ವಿಚಾರವನ್ನು ನಾವು ತಮಗೆ ಸಂಪೂರ್ಣವಾಗಿ ಒದಗಿಸ್ತೇವೆ. ಈಗ ನಿಮ್ಮ ಶಾಲೆಗೆ ಶಿಕ್ಷಕರಿಲ್ಲದೆ ಎಷ್ಟು ಸಮಯ ಆಯ್ತು? ಶಿಕ್ಷಕರು ಇಲ್ಲ ಅಂತ ಹೇಳಿಲ್ಲ, 4 ಪೋಸ್ಟ್ ಇದ್ದಿತ್ತು ಮುಂಚೆ. ಅದನ್ನ ಎಲ್ಲ ಒಬ್ರು ರಿಟೈರ್ಡ್, 1 ಪೋಸ್ಟ್ ರಿಟೈರ್ಡ್, 1 ಹೆಚ್ಚುವರಿ ಶಿಕ್ಷಕರು ಅಂತ ಹೇಳಿ ಶಾಲೆಯಿಂದ ವರ್ಗಾವಣೆ ಆಚೆಗೆ ಮಾಡಿದ್ರು. ಮತ್ತೊಬ್ರು ಅವ್ರ ಹೆಲ್ತ್ ಇಶ್ಯೂ ಇಂದ ಇಲ್ಲಿಂದ ರಿಟೈರ್ಮೆಂಟ್ ತಕೊಂಡ್ರು. ಈಗ ಒಬ್ರು ಶಿಕ್ಷಕರ ಮುಖಾಂತರ ಶಾಲೆ ನಡೀತಾ ಇತ್ತು. ಮೊನ್ನೆ 30ಕ್ಕೆ ಶಾಲೆ ಶಿಕ್ಷಕರು ನಿವೃತ್ತಿಗೊಂಡ್ರು. ಅದರ ನಂತರ ಗೌರ್ಮೆಂಟ್ ಇಂದ ನಮ್ಮ ಶಾಲೆಗೆ ಒಂದು ಕಾಯಂ ಶಿಕ್ಷಕರು ನೀಡಬೇಕಿತ್ತು ಅವರ ಪ್ಲೇಸಿಗೆ. ಅದನ್ನ ಕೊಡ್ತಾ ಇಲ್ಲ. ಅವರ ಬದಲು ಅತಿಥಿ ಶಿಕ್ಷಕರನ್ನ ಕೊಡ್ತಾ ಇದ್ದಾರೆ. ನಮ್ಗೆ ಈಗ ಅತಿಥಿ ಶಿಕ್ಷಕರ ಮುಖಾಂತರ ಶಾಲೆ ನಡೆಸ್ಕೊಂಡು ಹೋಗ್ಲಿಕ್ಕೆ ತೊಂದರೆ ಆಗುದಿಲ್ಲ. ನಮ್ಗೊಂದು ಕಾಯಂ ಶಿಕ್ಷಕರು ಬೇಕು ಅಂತ ಹೇಳಿ ಎಲ್ಲರ ಪೇರೆಂಟ್ಸ್, STMs, ಸ್ಥಳೀಯರೆಲ್ಲರದ್ದು ಇರೋ ಪ್ರೇರಣೆ. ಹಾಗಾಗಿ ನಮಗಂದ್ರೆ ಕಾಯಂ ಶಿಕ್ಷಕರು ಇಲ್ಲದೆ ಇದ್ರೆ ಶಾಲೆ ನಡೆಸಲಿಕ್ಕೆ ತುಂಬಾ ಕಷ್ಟ ಆಗ್ತದಲ್ಲ ಸರ್. ಯಾವುದೇ ದಾಖಲಾತಿ ವಿಚಾರ ಇಲ್ಲಿ ಯಾವ್ದಾದ್ರು ಕೇಳಲಿಕ್ಕೆ ಅಂದ್ರೆ ಹಳೆ ವಿದ್ಯಾರ್ಥಿಗಳಿಗೆ ಕೇಳಲಿಕ್ಕೆ ಬರ್ಬೋದು, ನಮಗೆ ಈ ದಾಖಲಾತಿ ಬೇಕು ಅಂತ ಹೇಳಿ. ಶಿಕ್ಷಕರಿಲ್ಲ ಅಂದ್ರೆ ತೆಗೆದುಕೊಡ್ಲಿಕ್ಕೆ ಇಲ್ಲಿಯವರಿಗೆ ಯಾರಿಗೂ ಅಥಾರಿಟಿ ಇರೋದಿಲ್ಲ ಅಲ್ಲ. ಹಾಗಾಗಿ ನಮಗೊಂದು ಕಾಯಂ ಶಿಕ್ಷಕರು ಬೇಕು. ಮಕ್ಕಳ ಮುಂದಿನ ಬೆಳವಣಿಗೆಗೆ ಅಂದ್ರೆ ಎಜುಕೇಶನ್ ಹಾಳಾಗಬಾರ್ದಲ್ಲ ಈಗ ಶಿಕ್ಷಕರ ಕೊರತೆಯಿಂದ ಅಂತ. ಅತಿ ಶಿಕ್ಷಕರು ಕೊಟ್ಟರೆ ಅವರಿಗೆ ಹೊಸ ಅಪಾಯಿಂಟ್ಗಳು ಬರ್ತಾರೆ, ಅಷ್ಟು ಮಾಹಿತಿ ಅಂದ್ರೆ ಪೂರ್ಣ ಮಾಹಿತಿ ಇರುತ್ತೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅಲ್ಲ. ಹಳಬ್ರಾರು ಸ್ವಲ್ಪ ಮಾಹಿತಿ ಇರುತ್ತೆ, ಅವರಿಗೆ ಅನುಭವ ಇರುತ್ತೆ ಅನ್ನೋ ದೃಷ್ಟಿಯಿಂದ ನಮಗೊಂದು ಕಾಯಂ ಶಿಕ್ಷಕರು ಬೇಕು ಒಂದು ಶಾಲೆ. ಮತ್ತೆ ದೂರದ ಮಕ್ಕಳೆಲ್ಲ ಬರುವಾಗ ಅವರ ರೆಸ್ಪಾನ್ಸ್ ತಗೊಳ್ಬೇಕು. ಇಲ್ಲಿದು ಈಗ ಮಳೆಗಾಲ, ಇದೊಂದು ಸ್ವಲ್ಪ ಅರಣ್ಯ ಪ್ರದೇಶ ಜಾಸ್ತಿ ಅಲ್ವಾ, ಇಲ್ಲಿಗೆ ಮಕ್ಕಳು ಹೋಗುವಾಗ ಎಲ್ಲ ತೊಂದರೆ ಆಗುವಂತದ್ದು. ಅಥವಾ ಮನೆಗೆ ಮುಟ್ಟುವರೆಗೆ ಅವರದ್ದು ಎಲ್ಲ ಜವಾಬ್ದಾರಿಯನ್ನು ಮೊದಲಿನ ಶಿಕ್ಷಕರು ತಗೊಳ್ತಾ ಇದ್ರು. ಇನ್ನು ಬರೋ ಗೌರ್ಮೆಂಟ್ ಅಂದ್ರೆ ಕಾಯಂ ಶಿಕ್ಷಕರ ಜವಾಬ್ದಾರಿಯನ್ನು ತಗೊಳ್ಲಿಕ್ಕೆ ಸ್ವಲ್ಪ ರೆಸ್ಪಾನ್ಸ್ ಇರುತ್ತಲ್ವಾ. ಇವ್ರಿಗಂದ್ರೆ ಅಷ್ಟು ರೆಸ್ಪಾನ್ಸ್ ಇರುವುದಿಲ್ಲ ಅಲ್ಲ.
ಹಾಗಾಗಿ ನಮಗೊಂದು ಕಾಯಂ ಶಿಕ್ಷಕರು ಬೇಕು ಅಂದೇಳಿ. ಆಪ್ಷನ್ ಅವ್ರಿಗೆ ಯಾರಿಗೆ ಇಲ್ಲಿಗೆ ಹುಬ್ಳಿ ಕಾಲಿಗೆ ಆಪ್ಷನ್ ಉಂಟಾ ಕೇಳೋದು. ಇಲ್ಲಿಗೆ ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಬೇರೆ ಇಬ್ಬರಿಂದ ಜಾಸ್ತಿ ಇದ್ರೆ ಒಬ್ಬರಿಂದ ಜಾಸ್ತಿ ಇದ್ದವ್ರು ಇದ್ರು, ಒಬ್ಬರನ್ನ ಹೀಗೆ ಮಾಡಿಯಲ್ಲ. ದೂರದಿಂದ ಯಾರು ಬರ್ತಾರೆ ಹೇಳಿ? ಡೆಪ್ಯುಟೇಷನ್ ಹಾಕಿದಾಗ ಹೋಗ್ತಾರೆ, ಹೋಗ್ಲೇಬೇಕು. ಈಗ ಯಾಕೆ ಬರುದಿಲ್ಲ ಅವ್ರು? ಬರ್ಲೇಬೇಕು. ಈಗ ಇಲಾಖೆ ಮಾತ್ರ ಅವ್ರು ಕೇಳುದಿಲ್ಲ ಅಂತ ಹೇಳಿದ್ರೆ ನೀವು ಇಲ್ಲ ಅಂತ ಈಗ ನೀವು ಅಪಾರ್ಟ್ಮೆಂಟ್ ಯಾರು ಟೀಚರ್ ಒಪ್ಪದೇ ಇದ್ರೆ ಈ ಶಾಲೆಗೆ ತಗೊಳ್ತಾರೆ ಅವ್ರಿಗೆ ಹಳ್ಳಿ ಬೇಡ. ಫಸ್ಟ್ ಅಪಾಯಿಂಟ್ಮೆಂಟ್ ಆಗುವಾಗ ತಗೊಳ್ತಾರೆ. ಟ್ರಾನ್ಸ್ಫರ್ ಅವಶ್ಯಕತೆ ಇರ್ತದೆ, ತಗೊಳ್ತಾರೆ. ತಗೊಳ್ಳಿಕ್ಕೆ ಬರೋದಿಲ್ಲ, ಹೇಳಲಿಕ್ಕೆ ಬರೋದಿಲ್ಲ. ಅವ್ರು ತಗೊಂಡವ್ರಿಗೆ ಅದನ್ನು ಶಾಲೆ ಮಾಡಿಸಿದ್ದಾರೆ. ಕಾಲ್ ಮಾಡಿದ್ರೆ ತಗೊಳ್ತಾರೆ. ವ್ಯವಸ್ಥೆ ಈ ವ್ಯವಸ್ಥೆಯಲ್ಲಿ ನಾವು ಅಂದ್ಕೊಂಡು ನಮ್ಮ ಮಕ್ಕಳಿಗೆ ಅದರಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡಲಿಕ್ಕೆ ಪ್ರಯತ್ನ ಪಡಬೇಕು. ಈ ಶಾಲೆಗೆ ಶಿಕ್ಷಕರಿಂದಲೇ ನಾವು ಪಡ್ಕೊಳ್ಬೇಕು. ಈ ಶಾಲೆಗೆ ಶಿಕ್ಷಕರನ್ನ ನೀವು ಕೊಡ್ತೀರಾ ಅಂತ ಹೇಳ್ಕೊಂಡು ನಮ್ಗೆ ರೈಟಿಂಗ್ ಅಲ್ಲಿ ಕೊಡ್ತೀರಾ? 2 ಅಥವಾ 3 ತಿಂಗಳಲ್ಲಿ ಶಾಲೆಗೆ ಶಿಕ್ಷಕರ ನಿಯೋಜನೆ ಮಾಡ್ತೇವೆ ಅಂತ ಹೇಳಿ ನಮ್ಮನ್ನು ರೈಟಿಂಗ್ ಅಲ್ಲಿ ಕೊಡ್ತೀರಾ ಇಲಾಖೆಯಿಂದ? ಈಗ ನಾನೊಬ್ಬ ನೌಕರರಾಗಿ ಇಲಾಖೆಯಿಂದ ಕೊಡಿ, ನೀವು ಸ್ವಂತ ಕೊಡೋದು. ಇಲಾಖೆಯಿಂದ ಇಲಾಖೆಯ ಮುಖ್ಯಸ್ಥರಾಗಿ ನಾನು ಹೇಗೆ ಬರಹದಲ್ಲಿ ಕೊಟ್ಟಿದ್ದು ಬರ್ತದೆ? ಅದರಲ್ಲಿ ನೀವು ಮೇಲೆ